ದೇವಿ ದುರ್ಗಮ್ಮ. ಅಪ್ಪ, ಸದಾನಂದ ಅಣ್ಣನ ಕೆಲ್ಸದಿಂದ ತೆಗ್ದಾಕಿದಾರಂತೆ. ಇನ್ಮೇಲೆ ಅವನಿಗಲ್ಲಿ ಕೆಲಸ ಇಲ್ಲ. ನೋಡಿ ನಿಮ್ಮಿಂದ ಏನೇನೆಲ್ಲ ಆಗ್ತಿದೆ ಅಂತ. ಯೇಸುನಾಥರ ಡಿಪೋ ಇದೆ ಅಂತ ಕನಸ್ಕೊಂಡು ನೀನನ್ನು ಹುಟ್ಟಿಸ್ಲಿಲ್ವೋ ಸದಾನಂದ? ಪ್ರಪಂಚ ವಿಶಾಲವಾಗಿದೆ. ಕೈ ಬಾಯಿ ಶುದ್ಧವಾಗಿದ್ರೆ ಎಲ್ಲಿ ಬೇಕಾದ್ರೂ ಬದುಕಬಹುದು. ನೀನು ಅನ್ನದ ಋಣ ಇಂಗ್ಲೆಂಡ್ ಇದ್ರೆ ನೀನು ಅಲ್ಗೂ ಹೋಗ್ತೀಯ ಬಿಡು. ಸನ್ಯಾಸಿ ಥರ ಇರು, ಬೆಳಕು ಕಾಣುತ್ತೆ. ನೀವ್ ಯಾಕಪ್ಪ ನನ್ನನ್ನು ಹುಟ್ಟಿಸಿದ್ರಿ? ನಿಮ್ಗೆ ಯಾಕಪ್ಪ ಬೇಕಿತ್ತು? ನಿಶ್ಚಿತಾರ್ಥ ಹೊತ್ತಲ್ಲಿ ಕೇಶವನಾಥರ ವಿರುದ್ಧ ಮಾತಾಡೋ ಚಪ್ಪಲ? ಈಗ ಯಾರಿಗೇಳಿ ಕಷ್ಟ? ನಿಮ್ಮ ಅಣ್ಣಂಗಲ್ಲ, ನಮ್ಗೆ. ಅನ್ಯಾಯದ ಮದುವೆಗೆ ಬೆಂಬಲ ಕೊಡೋದಕ್ಕೆ ಮನಸ್ಸು ಆಗ್ಲಿಲ್ಲ ಕಣೋ ಸದಾನಂದ. ಕತ್ಲಾಯ್ತು ಅಂದ್ರೆ 1000 ಅನ್ಯಾಯ ಅತ್ಯಾಚಾರ ನಡೆಯುತ್ತೆ ಜಗತ್ತಲ್ಲಿ. ತಡೀರಿ ಹೋಗಿ ಅದನ್ನೆಲ್ಲ. ಈಗ ನನ್ಗೆ ಅನ್ಯಾಯ ಆಗಿದೆಯಲ್ಲ, ಯಾವ ಬೋಸುಡಿ ಮಗ ಇದಕ್ಕೆ ಪರಿಹಾರ ಕೊಡ್ತಾನೆ? ದೇವಿಗೆ ಹರಕೆ, ಕ್ಷಮೆ, ದಣಿಗಳ ಅವಮಾನ ಇವೇ ಮುಖ್ಯ ಆಗಿತ್ತು. ಅವಳು ಅವಳ ಅಪ್ಪನ ಜೊತೆ ಸೇರ್ಕೊಂಡು ಎಲ್ಲದಕ್ಕೂ ಕುಣಿದಿದ್ದಾಳೆ. ನೆನಪು ಮಾಡ್ಕೊಳ್ಳಿ, ನಿಮ್ಮನ್ನು ಭೇಟಿಯಾದಾಗ ಅವಳು ಏನ್ ಅಂದಿದ್ಲು ಅಂತ. ದಣಿಗಳ ಹತ್ರ ಕ್ಷಮೆ ಕೇಳಿಸೋದಷ್ಟೇ ಅವಳ ಮುಖ್ಯ ಉದ್ದೇಶ ಆಗಿತ್ತು. ನಿಮ್ಮಲ್ಲಿ ಯಾವುದೇ ರೀತಿಯಾದ ಪ್ರೀತಿ ಅವಳಿಗೆ ಇಲ್ವೇ ಇಲ್ಲ. ಅವಳಿಗೆ ಅವಳ ಅಪ್ಪ ಅಮ್ಮ ಮುಖ್ಯ, ನೀವಲ್ಲ. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ದಿದ್ರೆ ಬೇಕಾದ್ರೆ ನೀವೇ ಹೋಗಿ ಕೇಳಿ. ನಿನಗೆ ನಿಮ್ಮ ಅಪ್ಪಂಗೆ ನಮ್ಮ ಅಪ್ಪನ ಎಲ್ಲರ ಎದುರು ಅವಮಾನ ಮಾಡಿ ಹಬ್ಬ ಮಾಡಬೇಕು ಅಂತಿತ್ತು. ಅದಕ್ಕೆ ನನ್ನ ಪ್ರೀತಿನ ಬಳಸ್ಕೊಂಡ್ರಿ. ನಿಮ್ಮ ಅಪ್ಪನ ಕುತಂತ್ರದಲ್ಲಿ ನೀನು ಶಾಮೀಲು. ಕಂತ್ರಿಗಳು ಕಣೆ ನೀವು. ಅದಕ್ಕೆ ನಿಮ್ಮ ಮನೇಲಿ ಏನು ಸರಿಗಿಲ್ಲ, ನಿಮ್ಮ ಅಮ್ಮಂಗೆ ಕಣ್ಣಿಲ್ಲ. ನೋಡು, ಈ ತರ ಎಲ್ಲ ಮಾತಾಡ್ಬೇಡ. ನನ್ಗೂ ಬೇಜಾರಾಗಿದೆ. ಮನುಷ್ಯತ್ವ ಇರೋರ್ಗೆ ಕಣೆ ನೋವು ಬೇಜಾರಲ್ಲ. ನಿನಗೆ ಅಂತದ್ದೆ ಹುಚ್ಚಿಡ್ದಿದೆ ಕಣೋ ನಿನ್ಗೆ. ನಿಧಾನವಾಗಿ ಕೂತಿ ಯೋಚನೆ ಮಾಡು, ಎಲ್ಲ ಅರ್ಥ ಆಗುತ್ತೆ. ಹೌದು ಕಣೆ, ನನಗೆ ಹುಚ್ಚಿಡ್ದಿದೆ. ನಿನ್ನ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ನಿನಗೋಸ್ಕರ ನಮ್ಮ ಅಪ್ಪನ ದೂರ ಮಾಡ್ಕೊಂಡಲ್ಲೇ. ಇವತ್ತು ಹೇಳ್ತೀನಿ ಕೇಳು. ನಿನಗೆ ಹೇಗೆ ನಿಮ್ಮ ಅಪ್ಪ ಮುಖ್ಯನೋ, ನನಗೂ ಹಾಗೆ ನಮ್ಮ ಅಪ್ಪನೇ ಮುಖ್ಯ. ಯಾರ ಜೀವನದಲ್ಲೂ ಹೀಗೆಲ್ಲ ಆಟ ಆಡ್ಬೇಡ. ಇನ್ಸ್ಪೆಕ್ಟರ್ ಪುಟ್ಟರಾಜುನ ಭೇಟಿ ಮಾಡು. ಮಂದಾಕಿನಿಗೆ ನಾನು ಹೇಳಿದೆ ಅಂತ ಹೇಳು. ಒಡವೆ ಕೇಸನ್ನ ರಿಓಪನ್ ಮಾಡಿಸು. ಮಹಾಬಲ ಮಂಗಳ ಇಬ್ರು ಜೈಲಲ್ಲಿ ಕೊಳಿಲಿ. ಊರೂರು ಅಲಿಬೇಕು, ದೇಹಿ ದೇಹಿ ಅಂತ ಅಣ್ಣ ತಮ್ಮ ಇಬ್ರು. ಕೇಶವನಾಥರು ಬೆನ್ನ ಹಿಂದೆ ನಿಂತು ನಮ್ಮನ್ನ ಕೂಡ ಕೊಡ್ಸೋದು ಮನುಷ್ಯತ್ವ ಅಲ್ಲ ಕಣ್ರಿ. ಗಲಾಟೆಗಳು ಮಾಡ್ತೀರಾ ಗಣ್ಯ ವ್ಯಕ್ತಿಗಳ ಮೇಲೆ. ಕಾರಣಗಳಿಲ್ಲದೆ ಗಣ್ಯ ವ್ಯಕ್ತಿಗಳ ಮೇಲೆ ಎಗರಾಡೋದು ಅಪರಾಧ ಆಗುತ್ತೆ. ಮಾನಸಿಕವಾಗಿ ಹಿಂಸೆ ಕೊಡ್ತೀರಾ ಕೇಶವನಾಥರಿಗೆ. ಊರವರೆಲ್ಲ ಬಂದು ಹೇಳಿ ಕೇಶವನಾಥ ಗಣ್ಯ ವ್ಯಕ್ತಿ ಅಂತ. ಎಲ್ಲೋ ಒಡವೆ ಯಾವ ಅಂಗಡಿಲಿ ಇಟ್ಟಿದ್ಯೋ? ನಿಮ್ಮ ಅಣ್ಣನ ಚಿನ್ನದ ಅಂಗಡಿಲಿ ಇಟ್ಟಿದ್ಯಾ? ಹೇಳೋ. ಕದ್ದಿಲ್ಲ, ಮಾರ್ಲಿಲ್ಲ. ಒಡವೆ ಇಸ್ಕೊಂಡು ಹೋದ್ವಿ, ಚಕ್ರದಲ್ಲಿ ಕಳೆದೋಯ್ತು. ನೀವು ನಮ್ಮ ಪ್ರಾಣ ತೆಗಿತೀವಿ ಅಂದ್ರು ಇದೇ ಉತ್ತರ ಸರ್. ಯಾಕೆಂದ್ರೆ ಇದೇ ಸತ್ಯ. ನೀವು ಹೊರಟಾದಷ್ಟು ನಮಗೆ ಹೊಸ ಬೆಲ್ಟ್ಗಳನ್ನ ಆರ್ಡರ್ ಮಾಡೋಕೆ ಅನುಕೂಲ. ಪ್ರೀತಿ ಪ್ರೇಮ ಒಂದಿದ್ರೆ ಸಾಕು, ಬದುಕಲ್ಲಿ ಎಲ್ಲ ಇದ್ ಹಾಗೆ ಅಂತ ತಿಳ್ಕೊಂಡಿದ್ದೆ. ನೀವು ನನ್ನ ದಡ್ಡ ಅಂತಿದ್ರಿ. ನನ್ಗೆ ಅವಾಗ ಯಾವುದು ಅರ್ಥನೇ ಆಗ್ತಿರ್ಲಿಲ್ಲ. ಇವರೇ ನನ್ಗೆ ಹೇಳೋದು ಅನ್ನೋ ರೀತಿನಲ್ಲಿ ನಾನು ನಿಮ್ಮನ್ನು ನೋಡ್ತಿದ್ದೆ. ಕ್ಷಮಿಸಿ ಅಪ್ಪಾಜಿ. ನಿನ್ನ ತಪ್ಪಿಲ್ವೋ? ನೀನ್ ಯಾಕೆ ಕ್ಷಮೆ ಕೇಳ್ತೀಯಾ? ನಾನು ದೇವಿ ದೇವಿ ಅಂತ ಕೂತಿದ್ದಕ್ಕೆ ತಾನೆ ನೀವು ನಿಶ್ಚಿತಾರ್ಥ ಅಂತ ಸದಾಶಿವನ್ ಮನೆಗೆ ಹೋಗಿದ್ದು. ಅಲ್ಲಿ ಸದಾಶಿವ ನಿಮ್ಗೆ ಅವಮಾನ ಮಾಡಿದ್ದು. ಇದಕ್ಕೆಲ್ಲ ಮೂಲ ನಾನೇ. ಬಡಿತೀನಿ ಸದಾಶಿವನ್ನ. ನನಗೆ ಅವಮಾನ ಮಾಡಬೇಕು ಅಂತ ಹಬ್ಬದ ಅಡಿಗೆ ಮಾಡಿದ್ದಾನೆ ಅವನು. ಅದನ್ನ ಅವನೇ ತಿನ್ಲಿ ಬಿಡು. ಬಿಟ್ಬಿಡು, ಎಲ್ಲ ಅದರ ಪಾಡಿಗೆ ಅದು ಸರಿ ಹೋಗುತ್ತೆ. ಅವಮಾನ ಆಗಿದೆ ಅಷ್ಟೇ ಕಣೋ, ಸಾವು ಬರಲಿಲ್ಲ. ಯಾಕೆ ಅಳತೀಯ? ನಿನಗೆ ಪ್ರೀತಿ ಶಾಶ್ವತ ಅಲ್ಲ ಅನ್ನಿಸ್ತಿದೆ, ಅವಮಾನ ಕೂಡ ಹಾಗೆ ಅಂತ ನನಗನ್ನಿಸ್ತಿದೆ. ಜೀವನದಲ್ಲಿ ಇದೆಲ್ಲವೂ ಬರುತ್ತೆ, ಸಂಭಾಳಿಸೋ ಕಲೆ ಗೊತ್ತಿರಬೇಕು ಅಷ್ಟೇ.